ಇನ್ನು ಆಗಲೇ ನಾವು ಹೇಳಿದಂತೆ ಗ್ಯಾಸ್ ಏಜೆನ್ಸಿಗಳ ಮುಂದೆ ಜನರ ಪರದಾಟ. ಒಂದು ಗೃಹ ಬಳಕೆ ಸಿಲಿಂಡರ್ ಸಿಕ್ಬಿಟ್ರೆ ಸಾಕು, ಯಾಕೆಂದರೆ ಕೆಲವೆಲ್ಲ ಮುಗಿಯೋ ಹಂತದಲ್ಲಿದೆ, ಇನ್ನು ಕೆಲವು ಮುಗಿದೋಗಿದೆ. ತುಂಬಿಸಿಟ್ಕೊಂಬೋಣ, ಮುಂದೆ ಪರಿಸ್ಥಿತಿ ಯಾವ ರೀತಿ ಬರುತ್ತೋ ಏನು ಅಂತ. ಸೊ ಗೃಹ ಬಳಕೆಯ ಸಿಲಿಂಡರ್ಗಾಗಿ ಜನರ ಪರದಾಟ ಜೋರಾಗ್ತಾ ಇದೆ. ಹಾಗಾಗಿ ಈಗ ರಸ್ತೆಯಲ್ಲೇ ಸಿಲಿಂಡರ್ ಕಲೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ ಸಿಬ್ಬಂದಿ, ರೋಡಲ್ಲಿ ಆ ರೀತಿ ಪರಿಸ್ಥಿತಿ. ಏಜೆನ್ಸಿವರೆಗೂ ಹೋಗುವಷ್ಟರಲ್ಲಿ ಸಿಲಿಂಡರ್ ಮುಗಿಯುತ್ತೆ ಅಂತಕ್ಕಂಥ ಆತಂಕ ಬೇರೆ ಅವರಿಗೆ. ಹಾಗಾಗಿ ರೇಸ್ ಕೋರ್ಸ್ ಸಮೀಪದ ರಸ್ತೆಯಲ್ಲೇ ಸಿಲಿಂಡರ್ಗಳನ್ನು ಪೂರೈಕೆ ಮಾಡಲಾಗ್ತಾ ಇದೆ, ರೋಡಲ್ಲೇ ಇಸ್ಕೊತಾ ಇದ್ದಾರೆ. ಒಬ್ಬೊಬ್ಬರು ಒಂದೊಂದು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ, ಏನಾದರೂ ಮಾಡಿ ತಮ್ಮ ಗ್ರಾಹಕರಿಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋ ಲೆಕ್ಕಾಚಾರ. ಹಾಗಾಗಿ ಅವರಿಗೆ ಸಪ್ಲೈ ಆಗಿರೋ ಸಿಲಿಂಡರ್ಗಳನ್ನ ಅವ್ರ ತಾನೇ ಏಜೆನ್ಸಿಯವರು ಇಟ್ಕೊಂಡು ಏನು ಮಾಡ್ತಾರೆ. ಹಾಗಾಗಿ ಬಂದಿದ್ದನ್ನೆಲ್ಲ ಅವರು ಯಾರ್ಯಾರು ಬುಕ್ ಮಾಡ್ಕೊಂಡಿರ್ತಾರೆ ಅವ್ರಿಗೆಲ್ಲರಿಗೂ ಕೂಡ ಕೊಡುವಂತಹ ಕೆಲಸಗಳು ನಡೀತಾ ಇದೆ. ಹಲವಾರು ಏಜೆನ್ಸಿಯವರು ಈ ರೀತಿ ಮಾಡಿದ್ದಾರೆ. ನಗರದಲ್ಲಿ ಗ್ಯಾಸ್ ಸಿಲಿಂಡರ್ಗಳ ಅಭಾವ ದಿನೇ ದಿನೇ ತೀವ್ರಗೊಳ್ತಾ ಇದೆ. ಅದರಲ್ಲೂ ಕೂಡ ಗೃಹ ಬಳಕೆಯ ಸಿಲಿಂಡರ್ಗಳು ಕೂಡ ಕೆಲವು ಭಾಗದಲ್ಲಿ ಸಿಗ್ತಾ ಇಲ್ಲ. ಹಬ್ಬದ ಹಿನ್ನೆಲೆ ಒಂದಿಷ್ಟು ಮನೆಗಳಲ್ಲಿ ಸಿಲಿಂಡರ್ಗಳು ಖಾಲಿಯಾಗಿದ್ದಾವೆ, ಮತ್ತು ಅವುಗಳನ್ನು ಫಿಲ್ ಮಾಡಿಸ್ಕೊಂಡು ಹೋಗೋದಕ್ಕೆ ಆಯಾ ಏಜೆನ್ಸಿಗಳ ಬಳಿ ಕೂಡ ಬರ್ತಾ ಇದ್ದಾರೆ. ಈಗ ರೇಸ್ ಕೋರ್ಸ್ ರಸ್ತೆಯಲ್ಲಿರುವಂತಹ ಒಂದು ಗ್ಯಾಸ್ ಏಜೆನ್ಸಿ ಸಿಲಿಂಡರ್ಗಳನ್ನು ಪೂರೈಕೆ ಮಾಡ್ತಾ ಇದೆ. ಈ ನಿಟ್ಟಿನಲ್ಲಿ ಅವುಗಳನ್ನು ತೆಗೆದುಕೊಂಡು ಹೋಗೋದಕ್ಕೆ ಇದೀಗ ಜನ ಕೂಡ, ಗ್ರಾಹಕರು ಕೂಡ ಬರ್ತಾ ಇದ್ದಾರೆ. ಅಂದರೆ ಆ ಒಂದು ಏಜೆನ್ಸಿ ಪರ್ಟಿಕ್ಯುಲರ್ ಆಗಿ ಕಚೇರಿಯನ್ನು ಇಟ್ಕೊಂಡಿಲ್ಲ, ಆ ಕಾರಣಕ್ಕಾಗಿ ರಸ್ತೆ ಬದಿಯಲ್ಲೇ ಸಿಲಿಂಡರ್ಗಳನ್ನು ಅಲ್ಲಲ್ಲಿ ಸ್ಪಾಟ್ಗಳಲ್ಲಿ ಕೊಡ್ತಾ ಇದೆ. ಈ ನಿಟ್ಟಿನಲ್ಲಿ ವಿಚಾರ ತಿಳಿದಂತಹ ಗ್ರಾಹಕರು ನೇರವಾಗಿ ಟೂ ವೀಲರ್ಗಳ ಮೇಲೆ, ಆಟೋಗಳ ಮೇಲೆ ಬಂದು ಸಿಲಿಂಡರ್ಗಳನ್ನು ಕಲೆಕ್ಟ್ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಗ್ರಾಹಕರು ಕೂಡ ಇದ್ದಾರೆ, ಮಾತನಾಡ್ಸೋಣ. ಸರ್, ಯಾವಾಗ ಬಂದ್ರಿ? ಎಷ್ಟು ಶಾರ್ಟೇಜ್ ಇತ್ತಾ? ಸಿಗ್ತಾ ಇದೆಯಾ ನಿಮಗೆ ಮನೆಗಳಿಗೆ? ಇಲ್ಲೇ ತೊಗೊಳಕ್ಕೆ ಬರ್ತಾ ಇದ್ದೀವಿ ಸರ್, ದಯವಿಟ್ಟು ಇಲ್ಲಿ ಸಿಗ್ತಾ ಇಲ್ಲ. 1 ವಾರ ಆಗೈತೆ ಸರ್. ಹಾಂ, ಈಗ ಏನು ಮಾಡಿ ಅದಕ್ಕೆ ಕೊಡೋಕೆ ಬಂದಿಲ್ಲ, ಅದಕ್ಕೆ ತೊಗೊಳಕ್ಕೆ ಬಂದಿದ್ದೀವಿ ಸರ್, ಅಷ್ಟೇ ಸರ್. ಎಷ್ಟು ಗಂಟೆ ಬಂದ್ರಿ? ಹೆಂಗೆ? 7 ಗಂಟೆ ಬಂದಿದ್ದೀವಿ ಸರ್. 7 ಗಂಟೆ ಬಂದಿದ್ದೀವಿ ಸರ್. 1 ವಾರ ಮೇಲೆ ಹೋಗೈತೆ ಸರ್. ಸರ್, ತಾವು ಎಷ್ಟು ಗಂಟೆಗೆ ಬಂದ್ರಿ? ನಾವು 6 ಗಂಟೆಗೆ ಬಂದ್ವಿ. 6ರಿಂದ ಬೆಳಿಗ್ಗೆ ಬರ್ತೀವಿ, ಗಾಡಿ ಬಂದು ನಾವೇ ನಿಲ್ಲಿಸ್ತೀವಿ. ಲೋಡ್ ಬಂದಿಲ್ಲ, ಇನ್ನು ಲೋಡ್ ಬಂದ ತಕ್ಷಣ ನಾವೇ ಸಪ್ಲೈ ಕೊಡ್ತಾ ಇದ್ದೀವಿ. ಎಷ್ಟು ಸಿಲಿಂಡರ್ಗಳು ಪೂರೈಕೆ ಆಗುತ್ತೆ ಸರ್? ದಿನ ಬಿಟ್ಟು ದಿನ ಲೋಡ್ ಬರ್ತಾಯಿದೆ ಸರ್. ಅಲ್ಲಿ ಇಲ್ಲಿ ತುಂಬ ಪ್ರಾಬ್ಲಮ್ ಇದೆ. ಬುಕ್ಕಿಂಗ್ ಜಾಸ್ತಿ ಆಗ್ತಾಯಿದೆ ಆಲ್ಮೋಸ್ಟು. ಫಸ್ಟ್ ಯಾರು ಬುಕ್ಕಿಂಗ್ ಮಾಡ್ತಾ ಇಲ್ಲ, ಈಗ ಎಲ್ಲರಿಗೂ ಸಿಗ್ತಾ ಇದೆ ಸಿಲಿಂಡರ್ ಸಿಗಲ್ಲ ಅಂತ ಎಲ್ಲರೂ ಕಸ್ಟಮರ್ಸ್ ಬುಕ್ ಮಾಡ್ತಾವ್ರೆ. ಅದೇ ಸಿಲಿಂಡರ್ ಸಿಗಲ್ಲ ಅಂತ ಎಲ್ಲರೂ ಅಡ್ವಾನ್ಸ್ ಬುಕ್ಕಿಂಗ್ ಮಾಡ್ಕೋತಾ ಇರೋದ್ರಿಂದನೇ ಈ ರೀತಿ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ.